ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಆಗಿರೋದ್ರಿಂದಾಗಿ ರೈತರು ಹೆಚ್ಚಾಗಿ ಮೆಕ್ಕೆಜೋಳವನ್ನು ಬೆಳೆದಿದ್ರು. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 86,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ರೈತರು ಬೆಳೆದಿದ್ರು. ಈ ಹಿನ್ನೆಲೆಯಲ್ಲೇ ಸದ್ಯಕ್ಕೆ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ 6,50,000 ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳ ಉತ್ಪಾದನೆ ಆಗುವಂತಹ ಗುರಿಯನ್ನು ಜಿಲ್ಲಾಡಳಿತ ಹೊಂದಿದೆ. ಇನ್ನು ಮೆಕ್ಕೆಜೋಳ ಯಥೇಚ್ಛವಾಗಿ ಬೆಳೆದರೂ ಕೂಡ ಮತ್ತೆ ಈ ಬಾರಿ ರೈತರಿಗೆ ದರ ನಿಗದಿಯಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. ಯಾಕಂತಂದರೆ ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು, ಕಬ್ಬಿನ ದರಕ್ಕಾಗಿ ಯಾವ ರೀತಿಯಾಗಿ ರಾಜ್ಯದಲ್ಲಿ ರೈತರು ಹೋರಾಟವನ್ನು ನಡೆಸಿದರು. ಅದಾದ ಬಳಿಕ ಇದೀಗ ಮೆಕ್ಕೆಜೋಳದ ದರಕ್ಕೆ ಹೋರಾಟವನ್ನು ನಡೆಸುವಂತಹ ಅನಿವಾರ್ಯತೆ ಬಂದಿದೆ. ಅದೇ ಹಿನ್ನೆಲೆಯಲ್ಲೇ ಹೋರಾಟಕ್ಕೆ ಬಂದಂತಹ ಸರ್ಕಾರ ರೈತರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಹೇಳಿದರೂ ಕೂಡ ಇದು ಎಲ್ಲೋ ಒಂದು ಕಡೆ ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂತಂದರೆ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನು ಖರೀದಿಸೋದಕ್ಕೆ ಬೆಂಬಲ ಬೆಲೆಯೊಂದಿಗೆ ಅಂದರೆ 2,400 ರೂಪಾಯಿ ದರದೊಂದಿಗೆ ರಾಜ್ಯಾದ್ಯಂತ ನಾವು ರೈತರ ಮೆಕ್ಕೆಜೋಳವನ್ನು ಖರೀದಿಸ್ತೀವಿ ಅನ್ನುವಂತಹ ನಿರ್ಧಾರವನ್ನು ಮಾಡಿದರೂ ಕೂಡ ಏನು ರೈತರು ಬೆಳೆದಿರುವಂತಹ ಬೆಳೆಯ ಸುಮಾರು 1% ಕೂಡ ಸರ್ಕಾರ ಖರೀದಿಸೋಕ್ಕೆ ಮುಂದಾಗ್ತಾ ಇಲ್ಲ. ಇದರಿಂದಾಗಿ ಮೆಕ್ಕೆಜೋಳವನ್ನು ಬೆಳೆದಂತಹ ರೈತರು ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಅಂದರೆ ಸರ್ಕಾರದ ಮಾರುಕಟ್ಟೆಯಲ್ಲಿ ಮಾರೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಇದಕ್ಕೆ ಉದಾಹರಣೆ ಎನ್ನುವಂತೆ ನಾನು ಬಾಗಲಕೋಟೆ ಜಿಲ್ಲೆಯದು ಒಂದಿಷ್ಟು ಮಾಹಿತಿಯನ್ನು ಹೇಳೋದಾದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 6,50,000 ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳವನ್ನು ಉತ್ಪಾದನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ನು 1ನೇ ತಾರೀಕಿನಿಂದ 3 ದಿನಗಳ ಕಾಲ ಸರ್ಕಾರದ ಖರೀದಿ ಕೇಂದ್ರಗಳಲ್ಲಿ ಖರೀದಿ ಮಾಡೋದಕ್ಕಾಗಿ ರೈತರು ಪೂರ್ವ ನಿಗದಿಯಾಗಿ ಅಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬೇಕು. ಅದಾದ ಬಳಿಕ ಅವರು ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳವನ್ನು ಮಾರಾಟ ಮಾಡಬೇಕು. ಈಗಾಗಲೇ ಬಹುತೇಕ ರೈತರು ಮೆಕ್ಕೆಜೋಳವನ್ನು ಬೇರೆ ಬೇರೆ ಅಂದರೆ APMC ಮಾರುಕಟ್ಟೆಯಲ್ಲಿ ಅತ್ಯಂತ ಕಡಿಮೆ ದರಕ್ಕೆ ಅಂದರೆ 1,500-1,600 ರೂಪಾಯಿ ದರಕ್ಕೆ ಮಾರಾಟ ಮಾಡಿ ಆಗಿದೆ. ಆದರೆ ಇನ್ನೇನು ಉಳಿದಂತಹ ರೈತರು ಕೂಡ ಮಾರಾಟ ಮಾಡಬೇಕು ಅಂತಂದರೆ ಅಲ್ಲಿ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 2 ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಒಂದು ಕರ್ನಾಟಕ ಸಹಕಾರ ಮಹಾಮಂಡಳಿಯಿಂದ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಖರೀದಿ ಕೇಂದ್ರವನ್ನು ತೆರೆದಿದ್ರು ಕೂಡ ಅಲ್ಲಿ ಒಬ್ಬ ರೈತರು ಕೇವಲ 5 ಕ್ವಿಂಟಲ್ ಮಾತ್ರ ಮಾರೋದಕ್ಕೆ ಸಾಧ್ಯ ಇದೆ. ಒಬ್ಬ ರೈತನಿಗೆ 5 ಕ್ವಿಂಟಲ್ ಅಂತಂದರೆ ಒಬ್ಬ ರೈತ 1 ಎಕರೆಗೆ ಕನಿಷ್ಠ 15 ಕ್ವಿಂಟಲ್ನಷ್ಟು ಮೆಕ್ಕೆಜೋಳವನ್ನು ಬೆಳೀತಾರೆ. ಹಾಗಾದರೆ ಉಳಿದಂಥ ಮೆಕ್ಕೆಜೋಳವನ್ನು ಎಲ್ಲಿ ಬೆಳಿಬೇಕು ಅನ್ನೋಂಥದ್ದು, ಎಲ್ಲಿ ಮಾರಬೇಕು ಅನ್ನೋಂಥದ್ದು ಒಂದು ಪ್ರಶ್ನೆ ಆಗಿದೆ. ಇನ್ನು ಮತ್ತೊಂದು ಕಡೆ ಹಾಲು ಮಹಾಮಂಡಳದಿಂದ ಏನು ಪಶು ಉತ್ಪಾದನಾ ಘಟಕ ಇದೆ, ಆ ಒಂದು ಘಟಕಕ್ಕೆ ಸುಮಾರು 50,000 ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳವನ್ನು ಖರೀದಿ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಅದು ರಾಜ್ಯಾದ್ಯಂತ ಇರುವಂತಹ ಅಂಕಿಅಂಶ. ಧಾರವಾಡ ಪಶು ಆಹಾರ ಕೇಂದ್ರದ ವ್ಯಾಪ್ತಿಯಲ್ಲಿ ಬಾಗಲಕೋಟೆ ಜಿಲ್ಲೆ ಬರೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ರೈತರು ಅಲ್ಲಿಗೆ ಮೆಕ್ಕೆಜೋಳವನ್ನು ಕಳಿಸ್ಬೇಕು. ಅಲ್ಲಿ ನೀಡಿರುವಂತಹ ಗುರಿ ಏನಂತಂದರೆ 7,000 ಮೆಟ್ರಿಕ್ ಟನ್ನಷ್ಟು. ಏನು ಪಶು ಆಹಾರ ಕೇಂದ್ರಕ್ಕೆ 7,000 ಮೆಟ್ರಿಕ್ ಟನ್ ಅಂತಂದರೆ ಆ ಒಂದು ಆಹಾರ ಕೇಂದ್ರಕ್ಕೆ ಬಾಗಲಕೋಟೆ, ಗದಗ, ಬೆಳಗಾವಿ, ವಿಜಯಪುರ, ಧಾರವಾಡ ಸೇರಿದಂತೆ ಬಹುತೇಕ ಅನೇಕ ಜಿಲ್ಲೆಗಳು ಅಲ್ಲಿ ಅದರ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಆ ಎಲ್ಲ ಜಿಲ್ಲೆಗಳು ಸೇರಿಕೊಂಡು ಕೇವಲ 7,000 ಮೆಟ್ರಿಕ್ ಟನ್ನಷ್ಟು ಅಲ್ಲಿ ಖರೀದಿಯನ್ನು ಮಾಡಲಾಗುತ್ತೆ. ಇನ್ನು ಮತ್ತೊಂದು ಕಡೆ ಕರ್ನಾಟಕ ಸಹಕಾರ ಮಹಾಮಂಡಳದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿರುವಂತಹ ಖರೀದಿ ಕೇಂದ್ರದಿಂದ 4,650 ಮೆಟ್ರಿಕ್ ಟನ್ನ ಖರೀದಿ ಮಾಡಲಾಗ್ತಾ ಇದೆ. ಅಂದರೆ ಏನು ರೈತರು ಬೆಳೆದಂತಹ 6,50,000 ಮೆಟ್ರಿಕ್ ಟನ್ನಲ್ಲಿ ಹಬ್ಬ ಅಂದರೂ ಕೂಡ ಇಲ್ಲಿ 5,000 to 5,500 ಮೆಟ್ರಿಕ್ ಟನ್ನಷ್ಟು ಮಾತ್ರ ಸರ್ಕಾರ ಖರೀದಿ ಮಾಡ್ತಾ ಇದೆ. ಅಂದರೆ ಇದು ಶೇಕಡಾವಾರು ನೋಡೋದಾದರೆ ರೈತರು ಬೆಳೆದಂತಹ ಕನಿಷ್ಠ 1% ಮಾತ್ರ ಏನು ಬೆಳೆಯನ್ನು ಸರ್ಕಾರ ಖರೀದಿ ಮಾಡ್ತಾ ಇದ್ದರೆ ಇನ್ನುಳಿದಂತಹ ಬೆಳೆಯನ್ನು ರೈತರು ಅದೇ ಕಡಿಮೆ ದರಕ್ಕೆ, ಅದೇ 1,500-600ಕ್ಕೆ APMC ಮಾರುಕಟ್ಟೆಯಲ್ಲಿ ಮಾರುವಂಥ ಪರಿಸ್ಥಿತಿ ಇದೆ. ಇದು ಎಲ್ಲೋ ಒಂದು ಕಡೆ ಈ ಸರ್ಕಾರದ ಆದೇಶ ಮೇಲ್ನೋಟಕ್ಕೆ ರೈತರ ಬೆಂಬಲಕ್ಕೆ ನಿಂತಂತೆ ಕಾಣಿಸ್ತಾ ಇದ್ರೂ ಕೂಡ ಇದು ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದ ರೈತ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಕೇವಲ ರೈತರು ಬೆಳೆದಂತಹ ಬೆಳೆಯಲ್ಲಿ 1%ನಷ್ಟು ಸರ್ಕಾರ ತೆಗೆದುಕೊಂಡ್ರೆ ಇನ್ನುಳಿದಂಥ ರೈತರು ಎಲ್ಲಿ ಹೋಗಬೇಕು ಅನ್ನೋಂಥದ್ದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಅದರ ಜೊತೆಗೇ ಜಿಲ್ಲೆಯಲ್ಲಿ ಇರ್ತಕ್ಕಂತಹ 2 ಕೇಂದ್ರಗಳಲ್ಲಿ ಜಿಲ್ಲೆಯಾದ್ಯಂತ ಬೆಳೆದಂಥ ರೈತರು ಯಾವ ರೀತಿಯಾಗಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಘನ ಸರ್ಕಾರ ಮೊನ್ನೆ ಗೊಂಜಾಳ ಖರೀದಿ ಕೇಂದ್ರವನ್ನು ಆರಂಭಿಸ್ತೀವಿ, ರೈತರು ಯಾರು ಆತಂಕ ಪಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇಡೀ ರಾಜ್ಯಾದ್ಯಂತ ಗೊಂಜಾಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು, ರೈತರ ಆತಂಕದಲ್ಲಿದ್ದಾರೆ, ಅದನ್ನು ಅವರಿಗೆ ನೆರವಿಗೆ ಸರ್ಕಾರ ಬರಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಇಲ್ಲ ನಾವು ಖರೀದಿ ಕೇಂದ್ರ ಮಾಡ್ತೀವಿ, 10 ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ತಗೋತೀವಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯನವ್ರು ಹೇಳಿದರು. ಆದರೆ ಇವತ್ತು ಬಾಯಿಲೆ ಹೇಳೋದೊಂದು, ಈಗ ಮಾಡಿರ್ತಕ್ಕಂಥ ಆದೇಶದೊಳಗೆ ಒಬ್ಬ ರೈತನಿಂದ 5 ಕ್ವಿಂಟಲ್ ತಗೋತೀವಿ ಅಂದರೆ ಇನ್ನುಳಿದ ಮಾಲನ್ನು ಏನು ಮಾಡಬೇಕು? 1 ಎಕರೆ ಮಿನಿಮಮ್ ಗೊಂಜಾಳ ಬೆಳೆದ್ರೆ
10ರಿಂದ 15 ಕ್ವಿಂಟಲ್ ಗೊಂಜಾಳ ಬೆಳಿತೈತಿ. ಮತ್ತು 1 ಎಕರೆದಾಗಿಂದ ನೀವು ಪೂರ್ಣ ತಗೊಳ್ಳೋದಿಲ್ಲ ಅಂತಂದ್ರೆ ಇನ್ನುಳಿದ ಗೊಂಜಾಳ ಏನು ಮಾಡೋನು? ಒಟ್ಟಿನಲ್ಲಿ ಒಂದು ಕಡೆ ಕಬ್ಬಿನ ದರಕ್ಕೆ ತೀವ್ರವಾದಂಥ ಹೋರಾಟ ನಡೆದು ಏನು ಸಾಕಷ್ಟು ಅವಘಡ ಸೃಷ್ಟಿಯಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಅದೇ ರೀತಿಯಾಗಿ ಈಗ ಮೆಕ್ಕೆಜೋಳದ ವಿಚಾರದಲ್ಲೂ ಕೂಡ ರೈತರು ಬೆಳೆದು ಆ ಬೆಳೆಯನ್ನು ಬಹುತೇಕವಾಗಿ ಮಾರಾಟ ಮಾಡಿದ ಬಳಿಕ ಏನು ಖರೀದಿ ಕೇಂದ್ರಗಳನ್ನು ತೆರೆದಿದೆ. ಆ ಖರೀದಿ ಕೇಂದ್ರದಲ್ಲಿಯೂ ಕೂಡ ಕೇವಲ 1% ಬೆಳೆಯನ್ನು ಮಾತ್ರ ಖರೀದಿ ಮಾಡೋಕ್ಕೆ ಮುಂದಾಗಿದೆ. ಇದು ರೈತರಿಗೆ ಯಾವುದೇ ರೀತಿಯಾಗಿ ಸಹಕಾರ ಆಗೋದಿಲ್ಲ. ಇದರಿಂದಾಗಿ ರೈತರು ಸಾಕಷ್ಟು ಆಕ್ರೋಶಗೊಂಡಿರುವಂಥದ್ದು ಮಾತ್ರ ಸುಳ್ಳಲ್ಲ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.